ಬೀದರ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಆತ್ಮಹತ್ಯೆ ಪ್ರಕರಣ ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರತಕ್ಕಂಥದ್ದು ತಮ್ಮೆಲ್ಲರ ಮೂಲಕ ಜನರಿಗೆ ತಲುಪಿದೆ. ಈ ವಿಚಾರದಲ್ಲಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿದ್ದು, ಭಾರತೀಯ ಜನತಾ ಪಕ್ಷ ಮಾತ್ರವಲ್ಲ, ಆ ಕುಟುಂಬ ಇವತ್ತು ಸಿಬಿಐಗೆ ಕೊಡಬೇಕು ಇದರ ಎನ್ಕ್ವೈರಿ ಮಾಡಲಿಕ್ಕೆ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ನಾನು ಮತ್ತು ನಮ್ಮ ರವಿಕುಮಾರ್ ಅವರು, MLC ರವಿಕುಮಾರ್ ಅವರು ಆ ಕುಟುಂಬಕ್ಕೆ ಭೇಟಿ ನೀಡಿದ್ವಿ. ಸ್ಥಳೀಯ ಮುಖಂಡರುಗಳು ಮತ್ತು ಶಾಸಕರೆಲ್ಲರೂ ಕೂಡ ಅವತ್ತು ಸೇರಿದಾಗ ಕಾಂಗ್ರೆಸ್ನ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮತ್ತೆ ಪೊಲೀಸ್ನವರು ಬಂದಾಗ ಆ ಕುಟುಂಬ ಯಾರನ್ನೂ ಕೂಡ ತಮ್ಮ ಮನೆ ಒಳಗೆ ಬಿಟ್ಕೊಳ್ಳಿಲ್ಲ. ಆದರೆ ಒತ್ತಾಯದ ಮೇರೆಗೆ ಕೊನೆಯಲ್ಲಿ ಸಚಿವರು ಒಳಗೆ ಹೋಗಿ ಮಾತುಕತೆ ಮಾಡಿ ಹೊರಗಡೆ ಬಂದರು. ನಾವು ಹೋದಾಗ ಇಡೀ ಕುಟುಂಬ ನಮ್ಮನ್ನ ಸ್ವಾಗತಿಸಿತು. ನಮಗೆ ಅವರು ಹೊಸಬರು, ಅವರ ರಾಜಕೀಯ ಕುಟುಂಬ ಅಲ್ಲ. ಆದರೆ ಅವ್ರಿಗೆ ಬೇಕಾಗಿದ್ದು ಅವರಿಗೆ ನ್ಯಾಯ ಸಿಗಬೇಕೇ ಹೊರತು ಬೇರೆ ಏನೂ ಬೇಕಿರಲಿಲ್ಲ. ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಸುಮಾರು ಅಷ್ಟು ಹಣ ಜೋಡಿಸಿ, 10 ಲಕ್ಷ ರೂಪಾಯಿವರೆಗೆ ಹಣ ಜೋಡಿಸಿ ಅವ್ರಿಗೆ ಕೊಡ್ಲಿಕ್ಕೆ ಹೋದ್ರೂ ಕೂಡ ಅವರು ಕೈ ಮುಗಿದು ಕೇಳ್ಕೊಂಡ್ರು, ನಮಗೆ ಹಣ ಬೇಡ, ನಮಗೆ ನ್ಯಾಯ ಬೇಕು. ನಮ್ಮ ಕಣ್ಣು ಮುಂದೆ ನಾವು 6 ಜನ ಮಕ್ಕಳಿದ್ದೇವೆ, 5 ಜನ ಹೆಣ್ಣು ಮಕ್ಕಳು, ಅವನೊಬ್ಬನೇ ಗಂಡು ಮಗು, ಅವನನ್ನು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಕಣ್ಣು ಮುಂದೆ ಅವನ ಹೆಣ ಬಿದ್ದಾಗ 3 ಟ್ರೈನ್ಗಳು ಅದರ ಮೇಲೆ ಹಾದು ಹೋಗಿದೆ, ನಮಗೆ ಕರುಳು ಕಿತ್ತು ಬಂದಿದೆ. ಪೊಲೀಸ್ನವರು ನಮಗೆ ನ್ಯಾಯ ಕೊಡೋದಿಲ್ಲ, ಅದರಿಂದ COD ತನಿಖೆ ಬೇಕಾಗಿಲ್ಲ, CBIಗೆ ಒಪ್ಪಿಸಿ ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ನಿಮ್ಮಿಂದ ಬೇಕಾಗಿರೋದು ಅನ್ನೋ ಇದನ್ನು ನಮ್ಮ ಹತ್ರ ಮನವಿಯನ್ನು ಮಾಡಿದರು. ಮಾಡಿದ ತಕ್ಷಣ ಅದನ್ನೇ ನಾವು ಪತ್ರಿಕೆಗಳಿಗೂ ಹೇಳಿದ್ದೇವೆ. ಇವತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ. ಆದರೆ ಇದರಲ್ಲಿ 3 ಕೇಸ್ಗಳಿದೆ. ಒಂದು ಪ್ರಾಣತ್ಯಾಗ ಮಾಡಿಕೊಂಡಿರ್ತಕ್ಕಂಥದ್ದು, ಇದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನ ಇವತ್ತು COD ಅಥವಾ ಯಾರು ತನಿಖೆ ಮಾಡ್ತಾರೋ ಅವರು ಇದನ್ನು ಹೇಳಬೇಕಾಗತ್ತೆ. ಇದು ವ್ಯಾಪಾರ ವ್ಯವಹಾರ ಏನೇ ಇದ್ರೂ ಅವ್ರು ಮಾಡ್ತಾರೆ. ಆದರೆ ಇನ್ನು 2 ವಿಷಯಗಳಿದೆ. ಒಂದು ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇದರಲ್ಲಿ ಪ್ರಸ್ತಾಪ ಆಗಿದೆ, ಇನ್ನೊಂದು ಹನಿ ಟ್ರ್ಯಾಪ್ನ ವಿಷಯ ಇದೆ ಇದರಲ್ಲಿ. ಅದರಿಂದ ಈ ವಿಚಾರ ಗಂಭೀರವಾದ ಸ್ವರೂಪದ್ದಾಗಿರೋದ್ರಿಂದ ಇಲ್ಲಿ COD ಎನ್ಕ್ವೈರಿಯಿಂದ ಇದನ್ನು ಮಾಡಲಿಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಈ ಸುಪಾರಿಯಲ್ಲಿ ಹೆಸರುಗಳು ಕೇಳಿ ಬಂದಿರತಕ್ಕಂಥದ್ದು ಮಹಾರಾಷ್ಟ್ರದ ಸೋಲಾಪುರದವರ ಹೆಸರುಗಳು. ಇದು ಇಂಟರ್ ಸ್ಟೇಟ್ ವಿಚಾರ ಆಗೋ ಕಾರಣದಿಂದ ಇದು CBIಗೆ ವಹಿಸಬೇಕು, ಇಲ್ಲ ಅಂತಂದ್ರೆ ಅವರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ದೇವೆ. ಇದು ಆ ಕುಟುಂಬವೂ ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು.